ಬೆಳಗ್ಗೆ ಶನಿವಾರ 21ನೇ ತಾರೀಕು ಪುಣ್ಯ ಆಸ್ಪತ್ರೆಯಲ್ಲಿ ತುಂಬ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸ್ತನ ಕ್ಯಾನ್ಸರ್ ಬಗ್ಗೆ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಲೇಡೀಸ್ಗೆ ಮೇಯ್ನಾಗಿ ಇದೆಲ್ಲ ಪ್ರಾಬ್ಲಮ್ಮು ಮತ್ತು BP, ಹೈಟು, ವೆಯ್ಟು ಫ್ರೀಯಾಗಿ ಚೆಕಪ್ ಮಾಡ್ತಾ ಇದ್ದಾರೆ. ಇದರಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆಲ್ಲ ತುಂಬ ಅನುಕೂಲ ಆಗಿದೆ. ಸೊ ಎಲ್ಲ ಹಾಸ್ಪಿಟ್ಲ್ಗಳು ಈ ಥರ ಕಾರ್ಯಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಮಿಡ್ಲ್ ಕ್ಲಾಸ್ ಅವ್ರಿಗೆ, ಬಡವರುಗಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ನಾಗರಾಜ್ ಮತ್ತು ಪುಣ್ಯವತಿ ಮೇಡಮ್ಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀವು ಇಲ್ಲಿ ಬಂದು ಯಾವ ಥರ ಸ್ಕ್ಯಾನ್ಸ್ಗಳು ಮಾಡಿಸ್ಕೊಂಡಿದ್ದೀರಿ ನೀವು? ನಾನು ಇಲ್ಲಿ ಬಂದು ಥರ್ಮಲ್ ಸ್ಕ್ಯಾನು ಮತ್ತು ಸ್ತನ ಕ್ಯಾನ್ಸರ್ ಸ್ಕ್ಯಾನು ಎಲ್ಲನೂ ಮಾಡಿಸ್ಕೊಂಡಿದ್ದೀನಿ. ತುಂಬ ಹೆಲ್ಪ್ಫುಲ್. ಕ್ಯಾನ್ಸರ್ ಸಂಬಂಧಪಟ್ಟಂಗೆ ಎಲ್ಲ ಹೌದು. ಲೇಡೀಸ್ ಮೇಯ್ನಾಗಿ ಆ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋ ಭಯ ಇರುತ್ತೆ. ಸೊ ಇಲ್ಲಿ ಬಂದು ಕನ್ಫರ್ಮ್ ಮಾಡಿಕೊಂಡು ಒಂದು ವಾರದಲ್ಲೇ ರಿಸಲ್ಟು ಎಲ್ಲ ರಿಪೋರ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಇದ್ರ ಉಪಯೋಗ ಪಡ್ಕೊಂಡವರೆಲ್ಲ ಅವ್ರಿಗೆ, ನಾಗರಾಜ್ ಸರ್ಗೆ ಮತ್ತು ಪುಣ್ಯವತಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ಹಾಸ್ಪಿಟ್ಲ್ಗಳು ಈ ಥರ ಮಾಡೋದ್ರಿಂದ ಎಲ್ಲ ಮಧ್ಯಮ ವರ್ಗದವರು ಆರಾಮಾಗಿ ಬಂದು ಎಲ್ಲ ಚೆಕಪ್ ಮಾಡ್ಬೋದು, ತಪಾಸಣೆ ಮಾಡಿಸ್ಕೋಬೋದು. ಒಟ್ಟಾರೆ ಈ ಕ್ಯಾಂಪ್ ತಮಗೆ ತುಂಬ ಉಪಯೋಗ ಆಗಿದೆ. ತುಂಬ ಉಪಯೋಗ ಆಗಿದೆ ಸರ್. ನನ್ನ ಹೆಸರು ರಾಜು ಅಂತ. ನಾನಿಲ್ಲಿ ಬಸವೇಶ್ವರ ನಗರದಲ್ಲಿರೋ ಪುಣ್ಯ ಆಸ್ಪತ್ರೆಗೆ ಬಂದಿದ್ದೆ. ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇತ್ತು. ಡಾಕ್ಟರ್ ನಾಗರಾಜ್ ಸರ್ ಮತ್ತು ಡಾಕ್ಟರ್ ಪುಣ್ಯವತಿ ಮೇಡಮ್ ಅವರು ನಡೆಸ್ತಾರಂಥ ಹೆಲ್ತ್ ಕ್ಯಾಂಪು. ಈ ಹೆಲ್ತ್ ಕ್ಯಾಂಪಲ್ಲಿ ಈ ಕ್ಯಾನ್ಸರ್ ಬಗ್ಗೆ, ಅದರ ಅರಿವು ಮೂಡಿಸೋ ಬಗ್ಗೆ, ಅಥವಾ ಕ್ಯಾನ್ಸರ್ನ ಆದಷ್ಟು ಬೇಗ ಬರುವಂಥ ಕ್ಯಾನ್ಸರ್ ಬೇಗ ಬರೋದನ್ನು ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ನಡೀತಾ ಇತ್ತು. ಸೊ ನನಗೆ ತುಂಬ ಖುಷಿ ಆಯಿತು ನೋಡಿ. ಇಂಥ ಕೆಲಸಗಳು ಇನ್ನೂ ಬೇರೆ ಬೇರೆ ಕಡೆಯೆಲ್ಲ ಆಗಬೇಕು. ಇಲ್ಲಿ ಇನ್ನೂ ಮತ್ತಷ್ಟು ಕೆಲಸಗಳಾಗಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ಸರ್ಕಾರದ ಕಡೆಯಿಂದ ಕೂಡ ಈ ಥರದ ವಿಚಾರವಾಗಿ ಆದಷ್ಟು ಇನ್ನಷ್ಟು ಗಮನ ಹರಿಸಬೇಕು ಅಂತ ನನಗನ್ನಿಸ್ತಾ ಇದೆ. ಈ ಕೆಲಸ ಮಾಡಿದಂಥ ನಮ್ಮ ಪುಣ್ಯವತಿ ಮೇಡಮ್ಗೂ, ನಾಗರಾಜ್ ಸರ್ಗೂ ಮತ್ತಷ್ಟು ಒಳ್ಳೆಯದಾಗಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ನಾನು ಆ್ಯಕ್ಚುಲಿ ಮಲ್ಲೇಶ್ವರಮಿಂದ ಬಂದಿದ್ದೀನಿ. ಸೊ ನಾನು ಗ್ರೂಪಲ್ಲಿ ಮೆಸೇಜ್ ನೋಡಿ ಬಂದೆ. ಸೊ ಇಲ್ಲಿ ಬಂದು ಬೇರೆಯವ್ರ ಪರಿಚಯ ಎಲ್ಲ ಮಾಡ್ಕೊಂಡಾಗ ತುಂಬ ದೂರದಿಂದೆಲ್ಲ ಬಂದಿದ್ದಾರೆ. ವಿದ್ಯಾರಣ್ಯಪುರ, ಸುಂದರಕಟ್ಟೆ, ಆ ಥರ ಎಲ್ಲ ಬೇರೆ ಬೇರೆ ಏರಿಯಾಯಿಂದ. ಸೊ ಒಂದು ಮೀಡಿಯಾಯಿಂದ ಅಥವಾ ಒಂದು ಮೆಸೇಜಿಂದ ಎಷ್ಟು ಜನನ ರೀಚ್ ಆಗ್ಬೋದು ನನಗೆ ಎಕ್ಸಾಂಪಲು ಎಲ್ಲ ಲೇಡೀಸ್ಗೂ ತಲುಪಿದೆ ಅಂದ್ಕೊಳ್ತೀನಿ. ತುಂಬ ಸರ್ವಿಸು ಚೆನ್ನಾಗಿತ್ತು, ಎಲ್ಲ ಬೇಗ ಬೇಗ ಆಯಿತು. ನಾನೇ ಆ್ಯಕ್ಚುಲಿ 100 ನನ್ನ ನಂಬರ್ ಬಂದು, ಸೊ ಅದಾದಮೇಲೆ ಜನ ಬರ್ತಾಯಿದೆ. ಈಗ ಮೋರ್ ದೆನ್ ಒಂದು 200 to 300 ಮೆಂಬರ್ಸು ಪ್ರಯೋಜನ ಪಡ್ಕೊಂಡಿರ್ಬೋದು. ಸೊ ಚೆನ್ನಾಗಿತ್ತು, ಲೇಡೀಸ್ಗೊಂದು ಅವೇರ್ನೆಸ್ ಇತ್ತು. ಸೊ ಈ ಥರ ಕಾರ್ಯಕ್ರಮಗಳು ಜಾಸ್ತಿ ಮಾಡಿ, ಸೊ ಒಂದು ಮುಂದೆ ಬರುವಂಥ ಒಂದು ಕಾಯಿಲೆನ ಈಗಲೇ ನಾವು ಡಯಾಗ್ನೋಸ್ ಮಾಡಿ ಪ್ರಿಕಾಷನ್ ತೊಗೊಂಡಾಗ ಸೊ ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರ, ಪರಿಸರ ರಾಮಕೃಷ್ಣ ಅಂತೇಳಿ. ಇವತ್ತು ನಿಜವಾಗ್ಲೂ ನಾನು ಇವತ್ತು ಪುಣ್ಯ ಹಾಸ್ಪಿಟಲ್ ಇವತ್ತು ಬಂದು ನೋಡಿದಾಗ ಇಲ್ಲಿ ಜನ ಭಾಳಷ್ಟು ಜನ ತುಂಬಿದರು. ತುಂಬಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದೆ ಏನೋ ಜನ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಇವತ್ತು ಮಹಿಳೆ ಸಂಬಂಧಪಟ್ಟಕ್ಕಂಥ ಗರ್ಭಕೋಶ ತೊಂದರೆ ಇರ್ಬೋದು, ಮತ್ತು ಮಂತ್ಲಿ ಪೀರಿಯಡ್ ವಿಷಯ ಆಗ್ಬೋದು, ಏನೇ ಥರದ ವಿಷಯದ ಹೆಣ್ಮಕ್ಳು ಸಂಬಂಧಪಟ್ಟಾಗ ಇವತ್ತು ಈ ಪುಣ್ಯ ಹಾಸ್ಪಿಟಲ್ ನಿಜವಾಗ್ಲೂ ಇದು ಒಳ್ಳೆ ಕೆಲಸ ಮಾಡಿದೆ ಮಹಿಳೆಯರಿಗಿದು. ಯಾಕಂದರೆ ಇದೇ ಒಂದು ಚೆಕಪ್ನ ಮಾಡಬೇಕಾದ್ರೆ ನಾವೇನಾರ ಇದನ್ನು ಬೇರೆ ಕಡೆ ಹೆಣ್ಮಕ್ಳನ್ನು ಚೆಕ್ ಮಾಡಬೇಕು ಹೋದಾಗ ಸುಮಾರು ಒಂದು 6,000 to 8,000 ರೂಪಾಯಿವರೆಗೂ ಖರ್ಚು ಬರುತ್ತೆ. ಒಂದು 6,000 to 8,000 ಅಂಥದ್ದನ್ನು ಉಚಿತವಾಗಿ ಇವತ್ತು ಡಾಕ್ಟರ್ ಪುಣ್ಯವತಿ ಮೇಡಮ್ ಅವರು ಮತ್ತು ನಾಗರಾಜ್ ಅವರು ಇವತ್ತು ಇಬ್ಬರು ಸೇರಿ ಇವತ್ತೊಂದು ಸಾರ್ವಜನಿಕರಿಗೆ, ಈ ಮಹಿಳೆಯರಿಗೆ ಅನ್ನೋದಕ್ಕಿಂತ ಮುಖ್ಯ ಮಹಿಳೆಯರಿಗೆ ಭಾಳಷ್ಟು ಉಚಿತವಾಗಿ ಈ ಒಂದು ತಪಾಸಣೆ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಈ ಶಿಬಿರದಲ್ಲಿ ಭಾಳಷ್ಟು ನಾನು ನೋಡಿದೆ, ಏನೋ ಬಂದೇ ಒಂದು ಚೆಕಪ್ ಮಾಡ್ತಾರೆ, ಏನೋ ಫಿಸಿಷಿಯನ್ ಅಂತ. ಇಟ್ಸ್ ನಾಟ್ ಫಿಸಿಷಿಯನ್. ಇದು ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟು ಮಹಿಳೆಯರು ಸಂಬಂಧಪಟ್ಟಾಗ ಯಾವುದೇ ಥರ ಮುಂಜಾಗ್ರತೆಗೆ ಈ ಕ್ಯಾನ್ಸರ್ ಸಂಬಂಧಪಟ್ಟ ಕ್ಯಾನ್ಸರ್ ಆಗ್ಬೋದು, ಆ ರೀತಿ ಬರೋಕ್ಕೆ ಮುಂಚೆನೇ ಅವರು ಚೆಕಪ್ ಮಾಡಿಕೊಂಡ್ರೆ, ಅಥವಾ ಗರ್ಭಕೋಶದಾಗ್ಬೋದು, ಮತ್ತೊಂದು ಎಲ್ಲ ಥರದ ECG ಆಗ್ಬೋದು, ಸ್ಕ್ಯಾನಿಂಗು, ಈ ರೀತಿ ಪ್ರತಿಯೊಂದು ಸಹ ಹೊಟ್ಟೆ ಸಂಬಂಧಪಟ್ಟಂಗೆ ಏನಿದೆಯೋ ಅನ್ನೋ ಹೆಣ್ಮಕ್ಳಿಗೆ ಅಂತ ಎಲ್ಲದೂ ಸಹ ಉಚಿತವಾಗಿ ಮಾಡ್ತಾಯಿದ್ದೀನಿ. ನಿಜವಾಗಿ ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಬೆಳಗ್ಗೆ 9:30 ಬಂದೆ ನಾನು. ಈಗಾಗಲೇ 3 ಗಂಟೆ 2:30 ಆಗ್ತಾಯಿದೆ. 2:30 ಆದರೂ 3 ಗಂಟೆ ಆದರೂ ಜನ ಬರ್ತಾನೆ ಇದ್ದಾರೆ ಈಗ. ಆಮೇಲೆ ಜನ ಬರೋದ್ರಿಂದ ಉಚಿತವಾಗಿ ಅನ್ನೋದಕ್ಕಿಂತ ಎಲ್ಲರೂ ಸಹ ಇದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಈ ಏನು ಚೆಕಪ್ನ ತಪಾಸಣೆ ಮಾಡ್ಕೊಂಡು ಹೋದ್ರು ಪ್ರತಿಯೊಬ್ಬರು ಬಂದು ನಮ್ಗೆ ಹೇಳ್ತಾರೆ, ಇಲ್ಲ ಸರ್ ನಿಜವಾಗ್ಲೂ ಈ ಪುಣ್ಯ ಹಾಸ್ಪಿಟಲ್ ನಾಗರಾಜು ಮತ್ತು ಪುಣ್ಯವತಿಯವರು ಇದು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನನಗೇನಪ್ಪ ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿದ್ದಂಗೆ ಇವರು ನನಗೆ ಸುಮಾರು ಒಂದು 25 ವರ್ಷದ ನನ್ನ ಪರಿಚಯವರು, ಡಾಕ್ಟರ್ ಪುಣ್ಯವತಿ ನಾಗರಾಜು ಮತ್ತು ಇವರು ಪರಿಚಯ ಇರೋರು. ಯಾಕಂದರೆ ಬೇಜಾನ್ ಕ್ಯಾಂಪು ನಾವು ಮಾಡಿಸ್ತಾ ಇರ್ತೀವಿ, ಹೆಲ್ತ್ ಕ್ಯಾಂಪ್ ಅಲ್ಲಿ. ಸೊ ಅಲ್ಲೆಲ್ಲ ಏನಪ್ಪ ನಾವು ಫಿಸಿಷಿಯನು ಮತ್ತೊಂದು ಇಂಥವೆಲ್ಲ ಅಷ್ಟೇ ಮಾಡ್ಸೋಕ್ಕಾಗೋದು. ಬಟ್ ಇಷ್ಟು ದುಬಾರಿ ಆದಂಥ ಚಿಕಿತ್ಸೆನ ನಾವು ಕೊಡ್ಸೋಕ್ಕೆ ಬರಲ್ಲ. ಹಾಗಾಗಿ ಇವ್ರೇನು ಗೊತ್ತಾ, ಹೊರಗಡೆ ಮಾಡೋಕ್ಕಿಂತ ಈ ಸ್ಕ್ಯಾನಿಂಗು ಮತ್ತು ಮಿಷಿನು ತೊಗೊಂಡೋಗಿ ಬರಲ್ಲ. ಹಾಗಾಗಿ ಎಲ್ಲ ಇಲ್ಲೇ ಬಂದು ತೊಗೊಂಡ್ರೆ ಅಂದ್ಬಿಟ್ಟು ಪ್ರತಿಯೊಂದು ಸ್ಕ್ಯಾನಿಂಗ್ ಸೆಂಟ್ರು, ಮತ್ತೊಂದು ECG ಎಲ್ಲ ಥರ ಇಲ್ಲಿರೋದ್ರಿಂದ ಜನರು ಬಂದಂಥ ಯಾರು ಪೇಷೆಂಟ್ಗಳಿಗೆ ಎಲ್ಲ ಥರದ ಟ್ರೀಟ್ಮೆಂಟ್ಸು ಸಹ ಇಲ್ಲಿರುತ್ತೆ. ಹಾಗಾಗಿ ಪ್ರತಿಯೊಂದು ಸಹ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲರಿಗೂ ತುಂಬ ಚೆನ್ನಾಗಾಗಿದೆ ಅಂತ ಬಂದವರು ತುಂಬ ಜನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ನಿಜವಾಗ್ಲೂ ಈ ಹೆಣ್ಮಕ್ಳಿಗೆ ಏನು ಮಾಡ್ತಾಯಿದ್ರಲ್ಲ, ಇದು ಭಾಳಷ್ಟು ಒಳ್ಳೆಯ ಕೆಲಸ ಇದು. ಯಾಕೆ ಯಾರಿಗೂ ಇದೆಲ್ಲ ಮನೋಭಾವ ಬರಲ್ಲ. ಎಲ್ಲರೂ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಪೇಷಂಟ್ ಚೆಕ್ ಮಾಡಿ 5-6 ಸಾವಿರ ಖರ್ಚಾಗ ಅಂತಲ್ಲಿ 250 ಇವತ್ತು 200-260 ಆಗಿದೆ, ರೀಚ್ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟು ಜನ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.